ಎಲ್ಲರಿಗೂ ನಮಸ್ತೆ. ನಾನು ಆಲ್ವಿನ್ ಜೆರೋಮ್ ಡಿಸೋಜಾ ಪಾನಿ, ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಇದರ ರಾಜ್ಯಾಧ್ಯಕ್ಷ. ಏಪ್ರಿಲ್ ತಿಂಗಳಲ್ಲಿ ಗೋವಾದಲ್ಲಿ ಸನಾತನ ಧರ್ಮದ ಒಂದು ಸಭೆಯಲ್ಲಿ ಗೌತಮ್ ಖಟಾರ್ ಎಂಬ ಸನಾತನ ಧರ್ಮಿ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರನ್ನು ಕಟುವಾಗಿ ಟೀಕಿಸಿದರು. ಅವರವರ ಭಾಷಣದಲ್ಲಿ ಹೇಳಿದರು, ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಒಬ್ಬ ಟೆರ್ರಿಸ್ಟ್, ಅವರ ಶರೀರಕ್ಕೆ ಮೂಳೆಗೆ ಹುಳ ಹಿಡಿದು ನಾಶವಾಗಿದೆ ಎಂದು ಹೇಳಿದರು. ಇದರ ಬಗ್ಗೆಯಲ್ಲಿ ಪೊಲೀಸ್ ಇಲಾಖೆಯವರ ಕಾರ್ಯಾಚರಣೆಯಿಂದ ಅವರನ್ನು ಬಂಧಿಸಿದ್ದಾರೆ. ಅದಕ್ಕೆ ನಾನು ಧನ್ಯವಾದವನ್ನು ಹೇಳುವ ಒಂದು 2 ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಗೋವಾದ ಕ್ರೈಸ್ತ ಜನತೆ, ಹಿಂದೂ ಮುಸ್ಲಿಂ ಜನರ ಸಹಕಾರದಿಂದ ಅಲ್ಲಿ ಜನರು ಬೀದಿಗಿಳಿದು ಹೋರಾಟವನ್ನು ಮಾಡಿದರು. ಇದರ ಪ್ರತಿಫಲವಾಗಿ ಪೊಲೀಸ್ ಇಲಾಖೆ ಎಚ್ಚೆತ್ತುಗೊಂಡಿತ್ತು. ಪೊಲೀಸ್ ಇಲಾಖೆ ಗೋವಾದ ಕ್ರೈಮ್ ಬ್ರ್ಯಾಂಚಿಗೆ ಈ ಮ್ಯಾಟರನ್ನು ಹ್ಯಾಂಡ್ ಓವರ್ ಮಾಡಿತ್ತು. ನಿನ್ನೆ ಹಿಮಾಚಲ ಪ್ರದೇಶ ಪೊಲೀಸರಿಂದ ಗೌತಮ್ ಖಟ್ಟರ್ ಅವರನ್ನು ಹಿಮಾಚಲ ಪ್ರದೇಶದಲ್ಲಿ ಬಂಧಿಸಲಾಗಿದೆ ಎಂದು ಹೇಳಲಿಕ್ಕೆ ತುಂಬ ಸಂತೋಷವಾಗುತ್ತದೆ. ದೇಶದಲ್ಲಿ ಗೋವಾದಲ್ಲಿ ನಡೆಯುವ ದೊಡ್ಡ ಅನಾಹುತವು ಪೊಲೀಸರು ಗೋವಾದ ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ಇಲಾಖೆ, ಗೋವಾದ ಕ್ರೈಮ್ ಬ್ರ್ಯಾಂಚ್ ಇವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಹಿಮಾಚಲ ಪ್ರದೇಶದ ಮಹಾನಿರ್ದೇಶಕರು, ಪೊಲೀಸ್ ಇಲಾಖೆ ನಿಜವಾಗಿ ಅವರನ್ನು ನಾವು ಶ್ಲಾಘಿಸಲೇಬೇಕು. ಯಾಕೆ ಎಂದು ಹೇಳಿದರೆ, ಅವರು ಗೌತಮ್ ಖಟ್ಟರ್ ಅವರನ್ನು ಬಂಧಿಸುವಲ್ಲಿ ಅವರ ಪ್ರಮುಖ ಪಾತ್ರವಾಗಿದೆ. ಅವರು ನಿನ್ನೆ ಅವರನ್ನು ಬಂಧಿಸಿ ಇವತ್ತು ಗೋವಾಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ಇನ್ನು ಇಂಥ ಭಾಷಣಗಳು ನಡೆಯದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ನಾವು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮರು ಬಾಯಿಗಳಾಗಿದ್ದರೆ ಮಾತ್ರ ನಾವು ದೇಶವನ್ನು ಕಟ್ಟಬಹುದು. ಅದರ ಬದಲು ಈ ರಾಜಕೀಯದ ದುರುದ್ದೇಶದಿಂದ ಇಂಥ ಅವಹೇಳನಕಾರಿ ಭಾಷಣ ಮಾಡಿದಲ್ಲಿ ಖಂಡಿತ ಧರ್ಮ ಹೊಡೆಯುವುದು ಮಾತ್ರವಲ್ಲ, ದೇಶವನ್ನು ಹೊಡಿತದೆ. ಆದುದರಿಂದ ಇನ್ನು ಮುಂದೆ ಆದರೂ ಇಂಥ ಭಾಷಣಗಳು ಮರುಕಳಿಸದಂತೆ ನೋಡ್ಕೊಳ್ಬೇಕು. ಮತ್ತು ಈ ಹೋರಾಟದಲ್ಲಿ ಹಿಂದೂಗಳು, ಮುಸ್ಲಿಮರು ಪ್ರಮುಖ ಪಾತ್ರವನ್ನು ವಹಿಸಿದರು. ಸಂತ ಫ್ರಾನ್ಸಿಸ್ ಝೇವಿಯರ್ ಅವರು ಲಾರ್ಡ್ ಆಫ್ ಗೋವಾ ಎಂದು ಕರೀತಾರೆ. ಗೋವಾದ ಜನತೆ ಇವರನ್ನು ಗೋಯಿನ್ಸೋ ಸಾಹಿಬ್ ಎಂದು ಕರೀತಾರೆ. ಆದರೆ ಎಲ್ಲ ಗೋವನ್ಸರು ಒಟ್ಟಿಗಾಗಿ ಹೋರಾಟ ಮಾಡಿ ಎಲ್ಲ ಸಮಾಜಕ್ಕೆ ನ್ಯಾಯ ಸಿಕ್ಕುವ ಹಾಗೆ ಮಾಡಿದ್ದಾರೆ. ಖಾಲಿ ಕ್ರೈಸ್ತ ಸಮುದಾಯದ ಒಬ್ಬ ಸೈಂಟ್ ಅಲ್ಲ, ಗೋಯಿನ್ಸೋ ಸಾಹಿಬ್ ಹೇಳಿದರೆ ಇಡೀ ಗೋವಾದ ಅವರು ಗೋಯಿನ್ಸೋ ಸಾಹಿಬ್ ಅಂತೇಳಿ ನಿನ್ನೆ ಹೋರಾಟದಲ್ಲಿ ನಮಗೆ ಗೊತ್ತಾಗಿದೆ. ಆದುದರಿಂದ ಇಡೀ ಗೋವಾದ ಜನತೆಗೆ ನಾನು ಕರ್ನಾಟಕದ ಅಖಿಲ ಭಾರತ ಕ್ರೈಸ್ತ ಒಕ್ಕೂಟದ ಅಧ್ಯಕ್ಷನಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆದುದರಿಂದ ಇನ್ನು ಮುಂದೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಇಂಥ ಭಾಷಣಗಳು ಮರುಕಳಿಸಿದ ಹಾಗೆ ನೋಡಬೇಕೆಂದೇಳಿ ತಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ. ಜೈ ಹಿಂದ್.